ಹಲೋ ಹಾಯ್ ಗೈಸ್, ಇವತ್ತು ನಡೆದ ದ್ವಿತೀಯ PUC ಅರ್ಥಶಾಸ್ತ್ರ ಫೈನಲ್ ಎಕ್ಸಾಮ್ ಎಕನಾಮಿಕ್ಸ್ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಬಂದಿದೆ. 2 ಅಂಕದ ಪ್ರಶ್ನೆಯಲ್ಲಿ ಡೋಂಟ್ ವರಿ ಬಿಟ್ಟಾಕಿ. 6 ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ SMC ವಿವರ ಪಟ್ಟಿಯನ್ನು ಅಂತ. ಇವಾಗ ನಿಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿನ ಅಲ್ಲಿ ನಿಮಗೆ ಪಾರ್ಟ್ 2 ನಲ್ಲಿನ ಒಂದು 6 ಮಾರ್ಕ್ಸ್ ಕೇಳಿಬಿಟ್ಟಿದ್ದಾರೆ. ಅದು 4000. ಆ ಪ್ರಶ್ನೆ ನಿಮಗೆ ಆಕ್ಚುಲಿ ನಾನು ನೇನೆ ಹೇಳ್ಬೇಕಂತ ಅನ್ಕೊಂಡಿದ್ದೆ. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ನ್ಯೂ ಕ್ವಶನ್ಸ್ಗಳು ಈ ಬಾರಿ ಕೇಳಂಗಿಲ್ಲ, ಎಕ್ಸ್ಪೆಕ್ಟೇಷನ್ 90% ಇತ್ತು, ಕೇಳಂಗಿಲ್ಲ ಅಂತ. ಇದೊಂಥರ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸ ಕ್ವಶನ್ಸ್ಗಳು. ಅಂದ್ರೆ 2026 ನಲ್ಲಿ ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಪ್ಯಾಟರ್ನ್ ಬರುತ್ತೆ ಅಂತ. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದೊಂದು ಕ್ವಶನ್ ತೆಗೆದಿದ್ದಾರೆ, ಹೊಸ ಕ್ವಶನ್ಸ್ಗಳು. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, 90% ಬರ್ತಿರಲಿಲ್ಲ ಕ್ವಶನ್ಗಳು. ಬಂದಿದೆ, ಬಟ್ ಏನ್ ಮಾಡಕ್ ಬರಲ್ಲ. ಇವಾಗ ಎಲ್ಲ ವಿದ್ಯಾರ್ಥಿಗಳು ನ್ಯೂ ಕ್ವಶನ್ಸ್ಗಳು ಬಿಟ್ಟು ಇನ್ನು ಉಳಿದಿರುವಂತಹ ಕ್ವಶನ್ಸ್ಗಳು ಏನಿದೆಯಲ್ಲ ಎಲ್ಲ ಆನ್ಸರ್ ಮಾಡಿದಾರ ಅಂತ ಅನ್ಕೊಂಡ್ರಿ. ಸೊ ಹಣದ ಕಾರ್ಯಗಳು ನಿಮಗೆ ಬಂದಿತ್ತು 6 ಅಂಕದ ಪ್ರಶ್ನೆಯಲ್ಲಿ ಮತ್ತು ಸ್ಥಿರ ವಿನಿಮಯ ಬಂದಿತ್ತು ಅಲ್ಲೇ ಕೆಳಗಡೆ, ಆಯ್ತಾ. ಅಲ್ಲಿ ನಿಮಗೆ ಔದಾಸೀನ್ಯ ಬಂದಿತ್ತು, ನಿಮಗೆ ಇಳಿಮುಖ ಸೀಮಾಂತ ದೃಷ್ಟಿಕೋನ ಕೋಷ್ಟಕವನ್ನು ನಿಯಮ ಅಂತ 5 ಪ್ರಶ್ನೆ ಅದು ಕೇಳಬೇಕಿತ್ತು ನಿಮಗೆ. ಆಕ್ಚುಲಿ ಔದಾಸೀನ್ಯ ನಿಮಗೆ ಕೇಳಿಬಿಟ್ಟಿದ್ದಾನೆ. ಅಂದ್ರೆ ಇಲ್ಲಿ 6 ಅಂಕದ ಪ್ರಶ್ನೆ ಒಂದು ಡಿಫಿಕಲ್ಟ್ ಕೇಳಿದಾನಲ್ಲ, ಸೊ ಅದಕ್ಕೆ ಒಂದು ಔದಾಸೀನ್ಯ ಕೇಳಿಬಿಟ್ಟಿದ್ದಾನೆ. ಅಂದ್ರೆ 2024 ನಲ್ಲಿ ಫಸ್ಟ್ ಕ್ವಶನ್ ಅದೇ ಕೇಳಿದಾನೆ 6 ಮಾರ್ಕ್ಸ್ ನಲ್ಲಿ. ಈ ಬಾರಿ ಕೂಡ ಅದೇ ರೀತಿ ನಿಮಗೆ ಕೇಳಿದಾನೆ. ಸೊ ಇವಾಗ ಎಕನಾಮಿಕ್ಸ್ ನಲ್ಲಿ ಯಾಕೆ ಇದು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂದ್ರೆ, ಇವಾಗ ಹೊಸ ಕ್ವಶನ್ಸ್ಗಳು ಬಂದಿದೆ ಅಲ್ಲಿ. ಪರಿಷ್ಕೃತ 2024-25 ಇದು ಫೈನಲ್ ಪೇಪರ್ ಆಗಿರುತ್ತೆ. ಇದು ಈ ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಇದೇ ರೀತಿ ಪೇಪರ್ ನಾವು ತೆಗೆಯಲಾಗುವುದು ಅಂದ್ರೆ ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತ ಅವರು ಇವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಹೊಡೆತ ಕೂತಿದೆ. ಯಾವ ರೀತಿಯಲ್ಲಿ ಅಂದ್ರೆ, ಇವಾಗ ಒಮ್ಮೆಗಳೇ ವಾರ್ಷಿಕ ಪರೀಕ್ಷೆ ಬಂದ ತಕ್ಷಣ ಈ ರೀತಿ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಬಿಟ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಗೊಂದಲ ಆಗ್ಬಿಡುತ್ತೆ. ಇವಾಗ ಪ್ರಿಪೇರ್ಡ್ ನಲ್ಲಿ ಆಗಿರಬಹುದು ಬಂದಿತ್ತು, ಒಪ್ಕೋತೀನಿ ನಾನು. ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ನ್ಯೂ ಕ್ವಶನ್ಸ್ ತೆಗೆದಿಲ್ಲ, ಇವಾಗ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ನ್ಯೂ ಕ್ವಶನ್ ತೆಗೆದಿದ್ದಾರೆ. ಅವಾಗಲೇ ಅಂದ್ರೆ ಇವಾಗ ಅಡ್ಮಿಷನ್ ಮಾಡಿದ ತಕ್ಷಣ ನಮಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತು ಅವರು ಪರಿಷ್ಕೃತ ಕ್ವಶನ್ ಬ್ಯಾಂಕ್ 2024-25. ಶಿಕ್ಷಣ ಇಲಾಖೆ ಅವ್ರದ್ದು ಒಂದು ತಪ್ಪು ಏನಂದ್ರೆ, ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ನಡುವೆ ಇವಾಗ 6 ಮಂತ್ ಆದ ತಕ್ಷಣ ಎಕ್ಸಾಮ್ಗಳು ಸಮೀಪ ಬಂದ ತಕ್ಷಣ ಅವರು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಕ್ವಶನ್ ಬ್ಯಾಂಕ್ 2024-25 ಪರಿಷ್ಕೃತ ಕ್ವಶನ್ ಬ್ಯಾಂಕ್ ಅಂತ. ಇವಾಗ ನೋಡಿ ನ್ಯೂ ಕ್ವಶನ್ಸ್ ಬಂತು, ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ನಾವು, ನ್ಯೂ ಕ್ವಶನ್ಸ್ ಬಂತು. ಇವಾಗ ಯಾರೆಲ್ಲ ಆನ್ಸರ್ ಮಾಡಿದಾರೆ ಓಕೆ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಇರ್ತೀರಾ, ಡೋಂಟ್ ವರಿ. ಸೊ ಯಾರೆಲ್ಲ ನಾನು ನ್ಯೂ ಕ್ವಶನ್ಸ್ ಮೇಲೆ ಉಡೆ ಮಾಡಿದ್ದೆ ಒಂದು, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿರಬಹುದು ನ್ಯೂ ಕ್ವಶನ್ಸ್ ಆಫ್ ಎಕನಾಮಿಕ್ಸ್ ಮೇಲೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ, ಅದರೊಳಗೆ ನಿಮಗೆ ಅದು 6 ಮಾರ್ಕ್ಸ್ ಹೇಳಿದೆ ನೋಡು. ಇವಾಗ 4000 ಏನು ಬಂದಿದ್ದಿಲ್ಲ ಅದು ಹೇಳಿದೆ ನಾನು ಅದರೊಳಗೆ 2 ಮಾರ್ಕ್ಸ್ ಕೂಡ ಹೇಳಿದ್ದೇನೆ ಆ ನ್ಯೂ ಕ್ವಶನ್ ಅಲ್ಲಿ, ಆಯ್ತಾ. ಬಟ್ ಏನ್ ಮಾಡಕ್ ಬರಲ್ಲ, ನಾನು ಹೇಳಿದ್ದೆ ಎಕ್ಸ್ಪೆಕ್ಟೇಷನ್ 90% ಬರಂಗಿಲ್ಲ ಅಂತ. ಬಟ್ ಕ್ವಶನ್ಸ್ಗಳು ಬಂದಿದೆ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ನ್ಯೂ ಕ್ವಶನ್ಸ್ಗಳು. ಮತ್ತೆ ಇನ್ನೊಂದೇನು, ಅರಿವಿನ ಕಾರ್ಯಗಳು ಪ್ರಶ್ನೆ ಬಿಟ್ಟಾಕಿ, ಡೋಂಟ್ ವರಿ. ಆದ್ರೆ ನಿಮ್ಗೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಕೇಳಬೇಕಿತ್ತು, ಆಯ್ತಾ. ಈಗ ಕೇಂದ್ರೀಯ ಸಮಸ್ಯೆಗಳು, ಆಯ್ತಾ. ಮತ್ತೆ ಅದು ಕೇಳಿಲ್ಲ, ಬಾಹ್ಯತೆಗಳು ಕೇಳಿದ್ದಾರೆ. ಸೊ ಅಲ್ಲಿ ನಿಮ್ಗೆ 4 ಅಂಕದ ಪ್ರಶ್ನೆಯಲ್ಲಿ ಈಸಿ ಕ್ವಶನ್ಸ್ ಅಂದ್ರೆ ಓಲ್ಡ್ ಕ್ವಶನ್ಸ್ ಕೂಡ ಬಂದಿದೆ, ಹಾಗಂತಲ್ಲ. ಬಟ್ ನ್ಯೂ ಕ್ವಶನ್ಸ್ಗಳು ಒಂದೆರಡು ಕೇಳಿಬಿಟ್ಟಿದಾರಲ್ಲ, ಅದು ಬಹಳ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿರ್ಬೋದು ಎಕ್ಸಾಮ್ ಹಾಲ್ ಅಲ್ಲಿ. ಇವತ್ತು ನಡೆದ ದ್ವಿತೀಯ PUC ಫೈನಲ್ ಎಕ್ಸಾಮ್ ಎಕನಾಮಿಕ್ಸ್. ನಿಮ್ಮ ಪೇಪರ್ ಹೇಗಾಯ್ತು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಎಕ್ಸಾಮ್ ಇದೆ, ಇಂಗ್ಲಿಷ್ ಎಕ್ಸಾಮ್, ಪ್ರಿಪೇರ್ ಆಗಿರಿ ನನ್ನ ಜೊತೆ, ಡೋಂಟ್ ವರಿ.